ಸ್ನೇಹಿತರೆ, ತದ್ಭವಕ್ಕೆ ಸ್ವಾಗತ ಸುಸ್ವಾಗತ. ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ರಾಜ್ಯಗಳಲ್ಲೊಂದು. ದಕ್ಷಿಣದಲ್ಲಿ ಅಸ್ಸಾಂ, ಆಗ್ನೇಯದಲ್ಲಿ ನಾಗಾಲ್ಯಾಂಡ್, ಪೂರ್ವದಲ್ಲಿ ಮಯನ್ಮಾರ್, ಪಶ್ಚಿಮದಲ್ಲಿ ಭೂತಾನ್ ಮತ್ತು ಉತ್ತರದಲ್ಲಿ ಟಿಬೆಟ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. 1962ಕ್ಕಿಂತ ಹಿಂದೆ ಅರುಣಾಚಲ ಪ್ರದೇಶ ರಾಜ್ಯವನ್ನು ಈಶಾನ್ಯ ಗಡಿನಾಡಿನ ಏಜೆನ್ಸಿ ಎಂದು ಕರೆಯಲಾಗುತ್ತಿದ್ದದ್ದಲ್ಲದೆ ಅಸ್ಸಾಂ ರಾಜ್ಯದ ಒಂದು ಭಾಗವಾಗಿತ್ತು. 1972ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಪರಿಗಣಿಸಲ್ಪಡುವುದರ ಜೊತೆಗೆ ಅರುಣಾಚಲ ಪ್ರದೇಶವೊಂದು ಪುನರ್ ನಾಮಕರಣ ಮಾಡಲಾಯಿತು. 1987 ಫೆಬ್ರವರಿ 20ರಂದು ಇದು ಭಾರತದ ಒಕ್ಕೂಟದ 24ನೇ ರಾಜ್ಯವಾಗಿ ಜಾರಿಗೆ ಬಂದಿತು. ಇಂಥ ಅರುಣಾಚಲ ಪ್ರದೇಶದಲ್ಲಿ ವಿಶ್ವದ ಅತಿ ಉದ್ದದ ಜೋಡಿ ಪಥ ಸೆಲ್ಲಾ ಸುರಂಗ ಮಾರ್ಗ ಲೋಕಾರ್ಪಣೆಗೊಂಡಿದೆ. ಅರುಣಾಚಲ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿರುವ ವಿಶ್ವದ ಅತಿ ಉದ್ದದ ಜೋಡಿ ಪಥದ ಸೆಲ್ಲಾ ಸುರಂಗ ಮಾರ್ಗವನ್ನು ಪ್ರಧಾನಿ ಮೋದಿ ಅವರು 2024ರ ಮಾರ್ಚ್ 9ರಂದು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾ ನಗರದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ವಿಕಸಿತ ಈಶಾನ್ಯ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡಿದರು. ಗಡಿ ರಸ್ತೆ ಸಂಘಟನೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ಯು ಸುಮಾರು 825 ಕೋಟಿ ರುಗಳ ವೆಚ್ಚದಲ್ಲಿ ಸೆಲ್ಲಾ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿದ್ದು, ಈ ಸುರಂಗ ಮಾರ್ಗವು ವಿಶ್ವದ ಅತಿ ಉದ್ದದ ಜೋಡಿ ಪಥದ ಸುರಂಗ ಮಾರ್ಗವಾಗಿದ್ದು, ಭಾರತದ ರಕ್ಷಣಾ ವ್ಯವಸ್ಥೆಗೆ ಅತ್ಯಂತ ಮಹತ್ವವಾದಂಥ ಸುರಂಗ ಮಾರ್ಗವಾಗಿದೆ. ಇನ್ನು ಸೆಲ್ಲಾ ಸುರಂಗ ಮಾರ್ಗದ ವಿಶೇಷತೆಗಳನ್ನು ನೋಡೋದಾದರೆ, ಸೆಲ್ಲಾ ಸುರಂಗ ಯೋಜನೆಯಡಿ 2 ಪ್ರತ್ಯೇಕ ಸುರಂಗಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಸುರಂಗ 980 ಮೀಟರ್ ಉದ್ದವಿದೆ, ಅದು ಏಕಮಾರ್ಗವಾಗಿದೆ. ಮತ್ತೊಂದು ಸುರಂಗ 1555 ಮೀಟರ್ ಉದ್ದವಿದ್ದು ದ್ವಿಪಥವಾಗಿದೆ. ಒಂದು ಮಾರ್ಗವನ್ನು ವಾಹನಗಳ ಸಂಚಾರಕ್ಕೆ, ಮತ್ತೊಂದನ್ನು ತುರ್ತು ಸೇವೆಗಳಿಗೆ ಬಳಸಬಹುದಾಗಿದೆ. ಈ ಎರಡೂ ಸುರಂಗಗಳಿಗೆ 1200 ಮೀಟರ್ ಉದ್ದದ ಲಿಂಕ್ ರಸ್ತೆಯನ್ನು ನಿರ್ಮಿಸಲಾಗಿದೆ. ಈ ಎರಡೂ ಸುರಂಗಗಳು 8.6 ಕಿಲೋಮೀಟರ್ ಉದ್ದದ ಅಪ್ರೋಚ್ ರಸ್ತೆ ಮತ್ತು ಎಸ್ಕೇಪ್ ಟೋಲ್ಗಳನ್ನು ಒಳಗೊಂಡಿದೆ. ಇನ್ನು ಸುರಂಗದ ಎತ್ತರ ಬಂದು ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಯೋಜನೆಯ ಶಂಕುಸ್ಥಾಪನೆ ಮಾಡಿದ್ದು 2019ರ ಫೆಬ್ರವರಿ 9ರಂದು ಪ್ರಧಾನಿ ಮೋದಿಯವರು. ಇನ್ನು ಸುರಂಗ ಮಾರ್ಗ ನಿರ್ಮಾಣಕ್ಕೆ 90 ಲಕ್ಷ ಮಾನವ ದಿನಗಳು ಬಳಕೆಯಾಗಿದೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ನಿತ್ಯ ಸರಾಸರಿ 650 ಕಾರ್ಮಿಕರು ಕೆಲಸ ಮಾಡಿದ್ದಾರೆ. 71,000 ಮೆಟ್ರಿಕ್ ಟನ್ ಸಿಮೆಂಟ್, 50,000 ಮೆಟ್ರಿಕ್ ಟನ್ ಉಕ್ಕು, 800 ಮೆಟ್ರಿಕ್ ಟನ್ ಸ್ಫೋಟಕ ಬಳಸಲಾಗಿದೆ. ಇನ್ನು ಈ ಸುರಂಗ ಮಾರ್ಗಕ್ಕೆ ಬಳಸಲಾದ ತಂತ್ರಜ್ಞಾನವನ್ನು ನೋಡೋದಾದರೆ, ನ್ಯೂ ಆಸ್ಟ್ರಿನ್ ಟನಲಿಂಗ್ ಪದ್ಧತಿ NATM ಅಡಿಯಲ್ಲಿ ಈ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿದೆ. ಈ ಸುರಂಗ ಮಾರ್ಗದಲ್ಲಿ ಪ್ರತಿದಿನಕ್ಕೆ 3,000 ಕಾರ್ಗಳು, 2,000 ಟ್ರಕ್ಗಳು ಸಂಚರಿಸಲಿವೆ. ವೇಗದ ಮಿತಿಯನ್ನು ಗಂಟೆಗೆ 80 ಕಿಲೋಮೀಟರ್ಗೆ ನಿಗದಿಪಡಿಸಲಾಗಿದೆ. ಇನ್ನು ಸುರಂಗ ಮಾರ್ಗದ ಮಹತ್ವಕ್ಕೆ ಬರೋದಾದರೆ, ಈ ಸುರಂಗ ಮಾರ್ಗವು ಭಾರತ ಮತ್ತು ಚೀನಾ ನಡುವಿನ ವಾಸ್ತವಿಕ ನಿಯಂತ್ರಣ ರೇಖೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ಗೆ ಸಮೀಪದಲ್ಲಿದ್ದು, ಆಯಕಟ್ಟಿನ ದೃಷ್ಟಿಯಿಂದ ನಿರ್ಣಾಯಕವಾಗಿದೆ. ಇದು ಸರ್ವಋತು ಬಳಕೆ ಮಾರ್ಗವಾಗಿದ್ದು, ಪ್ರಯಾಣದ ಅವಧಿಯನ್ನು ಸುಮಾರು 1 ತಾಸು ಕಡಿಮೆ ಮಾಡುತ್ತದೆ. ಚೀನಾ ಜೊತೆಗಿನ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ನಿರ್ಮಾಣ ಮಾಡಲಾಗಿರುವ ಈ ಸುರಂಗ ಮಾರ್ಗವು ರಕ್ಷಣಾ ಕಾರ್ಯತಂತ್ರದ ಪ್ರಮುಖ ಭಾಗವಾಗಿದೆ. ಸದಾಕಾಲ ಹಿಮಚ್ಛಿತವಾದ ಅಸ್ಸಾಂನ ಗುವಾಹಟಿಯಿಂದ ಅರುಣಾಚಲ ಪ್ರದೇಶದ ತವಾಂಗ್ವರೆಗಿನ ಮಾರ್ಗದಲ್ಲಿ ಸುಗಮ ಸಂಚಾರಕ್ಕಾಗಿ ಈ ಟನಲ್ ಅನುಕೂಲ ಕಲ್ಪಿಸಿದೆ. ಈ ಸುರಂಗ ಮಾರ್ಗ ಬಳಸಿ ಅರುಣಾಚಲ ಪ್ರದೇಶದ ಗಡಿ ವಾಸ್ತವಿಕ ರೇಖೆಗೆ ಸೇನಾ ಪಡೆಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಭೂಕುಸಿತ, ಹಿಮಪಾತದಂಥ ಪ್ರತಿಕೂಲ ಹವಾಮಾನ ಸಂದರ್ಭಗಳಲ್ಲೂ ರವಾನಿಸಬಹುದಾಗಿದೆ. ಸೆಲ್ಲಾ ಪಾಸ್ಗೆ ಇದುವರೆಗೂ ಏಕಮಾರ್ಗದ ಸಂಪರ್ಕವಿತ್ತು. ಅಲ್ಲದೆ ಅಪಾಯಕಾರಿ ತಿರುವುಗಳ ಕಾರಣ ಭಾರೀ ವಾಹನಗಳ ಕಂಟೈನರ್ ಟ್ರಕ್ಗಳು ಮತ್ತು ಟ್ರೇಲರ್ಗಳುಳ್ಳ ಟ್ರಕ್ಗಳು ತವಾಂಗ್ಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ವಿಶೇಷವಾಗಿ ಚಳಿಗಾಲದಲ್ಲಿ ರೋಗಿಗಳನ್ನು ಕರೆದೊಯ್ಯುವುದು ಕಷ್ಟವಾಗುತ್ತಿತ್ತು. LAC ಪ್ರದೇಶಗಳಿಗೆ ಭಾರತೀಯ ಸೇನೆ ಮತ್ತು ಸಾಮಾನ್ಯ ಜನರ ಓಡಾಟ ಈಗ ಸುರಕ್ಷಿತ ಮತ್ತು ಸುಲಭವಾಗಿದೆ. ಗಡಿಗೆ ಸೇನಾ ಉಪಕರಣಗಳ ಸಾಗಾಟಕ್ಕೂ ಅನುಕೂಲವಾಗಿದೆ. ಈ ಪ್ರದೇಶದಲ್ಲಿ ತಾಪಮಾನವು 20 ಡಿಗ್ರಿ ಇದ್ದು, ಈ ಪ್ರದೇಶದಲ್ಲಿನ ಸೇನಾ ವಾಹನಗಳಿಗೆ ಬಳಕೆಯಾಗುವ ಪೆಟ್ರೋಲ್, ಡೀಸೆಲ್ ಕೂಡ ಘನೀಕರಿಸುತ್ತಿತ್ತು. ಸುರಂಗದೊಳಗಿರುವ ಬೆಚ್ಚನೆ ವಾತಾವರಣದಿಂದ ಇಂಧನ ತೈಲ ಸಂಗ್ರಹಕ್ಕೂ ಅನುಕೂಲವಂತಾಗಿದೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.